ಕೋರ್ಟಲ್ಲಿದೆ, ಅದು ಹೇಳಬಾರ್ದು, ದೇವ್ರ ಮೇಲೆ ಬರ ಹಾಕಿ ಹೇಳ್ತೀನಿ. 1,15,20,00,000 ಕಲೆಕ್ಷನ್ ಆಯ್ತು ಸರ್. ಮಾಡ್ತಿದ್ದೀನಿ, ಫಿಗರ್ ಮಾಡ್ತಿದ್ದೀನಿ ಅಷ್ಟು ನಿಯರ್. ಅದನ್ನ ನನ್ನ ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ನಾನೇ ಎಕ್ಸ್ಪೆನ್ಸ್ ಮಾಡ್ತಾರೆ, ಎಕ್ಸ್ಪೆನ್ಸ್ ನಾನೇ ಕೊಡ್ಬೇಕು. ಎಕ್ಸ್ಪೆನ್ಸ್ ಎಲ್ಲ ತೆಗೆದುಬಿಟ್ಟು ಅವ್ರು ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ ನಿಯರ್ ಬೈ 15 ಲ್ಯಾಕ್ಸ್. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟಲ್ಮೆಂಟಲ್ಲಿ ಇತ್ತು, ಅಂದರೆ ಇನ್ನೂ ಫುಲ್ ಸೆಟಲ್ಮೆಂಟ್ ಆಗಿರಲ್ಲ. ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿ ಇತ್ತು. ನಾನು ಊರು ಬಿಡ್ಬೇಕಾದ್ರೆ ಇನ್ನೂ ರನ್ನಿಂಗಲ್ಲಿ ಪಿಕ್ಚರ್, ಇನ್ನೂ ಥಿಯೇಟ್ರಲ್ಲಿ ಓಡ್ತಾ ಇತ್ತು. ಪಿಕ್ಚರ್ ಯಾವಾಗ ಸೆಟಲ್ಮೆಂಟಿಗೆ ಬರುತ್ತೆ ಅಂತಂದರೆ ಎಲ್ಲ ಮುಗಿದ ಮೇಲೆ. ನಂದು ಅವಾಗ ಒಂದು 5-6 ವಾರ ಇತ್ತು. 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು ಅವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ಟೋಟಲ್. ಅದರಲ್ಲಿ 67 ಲಕ್ಷ ಎಷ್ಟೋ ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದ್ರೆ ಒಂದು 48-49 ಲಕ್ಷ ಅವ್ರಿಗೆ ನಾನು ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಥ್ಯಾಂಕ್ಸ್. ಅವ್ರ ಹತ್ರ ನಾನು ನಮ್ಮ ಆಫೀಸಲ್ಲಿ ದೀಪಕ್ ಅಂತ ಇದ್ದಾರೆ, ನನ್ನ ಅಷ್ಟೇ ಇತ್ತು, ನನ್ನ ಅಕೌಂಟ್ಸ್ ಎಲ್ಲ ನೋಡ್ಕೊತಿದ್ರು. ಅವರು ನನಗೆ ಅಕೌಂಟ್ಸ್ ಎಲ್ಲ ಮಾಡಿಟ್ಟಿದ್ರು. ಅವರೇ ಯಾವಾಗಲೂ ನನ್ನ ಅಕೌಂಟ್ಸ್ ನೋಡ್ಕೊಳ್ಳೋದಿಲ್ಲ, ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಎಲ್ಲ ವೀಕ್ಲಿ ಸ್ಟೇಟ್ಮೆಂಟ್ ಅವರೇ ಮಾಡ್ತಾಯಿದ್ರು. ನಾವು ಅದನ್ನು ಒಯ್ದುಬಿಟ್ಟು ಅವ್ರಿಗೆ ಅವ್ರು ದೀಪಕ್ಕೆ ನಮ್ಮದು ಮಾಡಿಬಿಟ್ಟು ನನಗೆ ನಾನು ಕೊಟ್ಟರು ಅಕೌಂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್, ಪ್ರೇಮ ಬರುತ್ತೆ ಅಕೌಂಟ್ಸ್ ಮಾಡಿದ್ದೀನಿ, ದೇವ್ರಿಗೆ ಏನೇನಾಗಿದೆ ಇದನ್ನು ನೋಡ್ಕೊಳ್ಳಿ ಸರ್, ಕ್ರಾಸ್ ಚೆಕ್ ಮಾಡಿ ಅಂತಂದರೆ. ನಾನು ಆ ಟೈಮಲ್ಲಿ ಯಾವುದು ಫೈನಾನ್ಷಿಯಲ್ ಟ್ರಬಲ್ ಇರ್ತಿದ್ದೆ, ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಅದರಲ್ಲಿ ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಿ ಅವ್ರು ಮಾಡೋದು ದೀಪಕ್ ಚೆನ್ನಾಗಿ ಮಾಡಿ ಎಲ್ಲ ಪಿಕ್ಚರು ಅವನು 10 ವರ್ಷದಿಂದ ನನ್ನ ಜೊತೆ ಇದ್ದಲ್ಲ, ಚೆನ್ನಾಗಿ ಮಾಡಿರ್ತಾನೆ ಅವ್ನು ನಂಬಿಕೆ ಮೇಲೆ. ಅದರಲ್ಲೇ ಸ್ಟೇಟ್ಮೆಂಟ್ ಹೋಗಿಬಿಟ್ಟು ಅರ್ಜುನ್ ಸರ್ಜಾ ಅವ್ರ ಮನೆಗೆ ಒಯ್ದುಕೊಟ್ಟೆ. ಇಲ್ಲೇ ಕೋರಮಂಗಲದಲ್ಲಿ ಊರಾಟಲ್ ಬಾಜು ಅವ್ರ ಮನೆಯಲ್ಲಿ ಒಯ್ದುಕೊಟ್ಟೆ. ಕೊಟ್ಟ ತಕ್ಷಣ ಅವರು 2 ದಿನ ಬಿಟ್ಟು ಮಾತಾಡೋಣವಲ್ಲ ಅಂತಂದ್ರು. ಅವರೆಲ್ಲ ಅರ್ಜೆಂಟ್ ಇದ್ದರು. 2 ದಿನ ಆದಮೇಲೆ ಬಂದೆ. 2 ದಿನ ಆದಮೇಲೆ ಫೋನ್ ಮಾಡಿದ್ರು, 2-3 ದಿನ ಆದಮೇಲೆ ಮೊದಲು ಒಂದ್ಸಲ ಬನ್ನಿ ಕಾಣದೀಪ ನಿಮ್ಮ ಹೋದೆ ಅವ್ರ ಮನೆಗೆ. ಅದೇ ಜಾಗಕ್ಕೆ ಹೋದೆ. ಧ್ರುವ ಸರ್ಜಾ ಅವರು ಕೂತಿದ್ರು, ಅರ್ಜುನ್ ಸರ್ಜಾ ಸರ್ ಇದ್ರು, ಎಲ್ಲರೂ ಕೂತಿದ್ರು. ಅವರು ಒಂದಿಷ್ಟು ಪೆನ್ಸಿಲ್ ತೊಗೊಂಡು ಒಂದಿಷ್ಟು ಮಾರ್ಕ್ ಮಾಡಿದ್ರು. ಅದರಲ್ಲಿ ಒಂದು 3-4 ಮಿಸ್ಟೇಕ್, ಇನ್ನು ಮಿಸ್ಟೇಕ್ ಇರೋದು 3-4 ಮಿಸ್ಟೇಕ್ ಆಗಿತ್ತು. ಒಂದು ಯಾವುದೋ ಒಂದು ಥಿಯೇಟರ್ 55,000 ಇದ್ದಿದ್ದು 60,000 ಇತ್ತು. ಯಾವುದೋ ಒಂದು ಥಿಯೇಟರ್ ಬಗ್ಗೆ 65,000 ಇತ್ತು, 55,000 ಇತ್ತು. ಹಿಂಗೆ ಒಂದು ಪ್ಲಸ್ ಆಗಿತ್ತು, ಒಂದು ಮೈನಸ್ ಆಗಿತ್ತು. ಅವರು ನಮ್ಗೆ ಅವ್ರು ಪೆನ್ಸಿಲ್ಲೇ ಅವ್ನು ಯಾರೋ ಬೇರೆ ಒಬ್ಬರ ಜೊತೆ ಇಟ್ಕೊಂಡ್ಬಿಟ್ಟು ಅವರೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಅವ್ರಿಗೇನೋ ಡೌಟ್ ಬಂದಿದೆ. ಅದರಲ್ಲಿ ಟೋಟಲ್ ಎಲ್ಲ ಸೇರಿ 60,000 1 ಲಕ್ಷ ಡಿಫ್ರೆನ್ಸ್ ಬಂದಿದ್ದು ನಿಜ ಒಪ್ಕೋತೀನಿ. ಆದರೆ ಅದು ನನ್ನ ನಜರಿಗೆ ಬೀಳಾರ್ದಂಗೆ ಆಗಿರೋ ಮಿಸ್ಟೇಕು. ನಮ್ಮ ದೀಪಕ್ ಮೇಲೆ ನಾನು ನಂಬಿದೆ, ದೀಪಕ್ ಕ್ರಾಸ್ ಚೆಕ್ ಮಾಡೋದು ನನಗೆ ಹೇಳಿದ, ನಾನು ಕ್ರಾಸ್ ಚೆಕ್ ಮಾಡಿಲ್ಲ, ಅದನ್ನೇ ಆ್ಯಸ್ ಇಟ್ ಇಸ್ ಕೊಟ್ಟೆ. ಅಲ್ಲಿ ಆಗಿರೋ ಮಿಸ್ಟೇಕಲ್ಲಿ 60-70,000 ಮ್ಯಾಕ್ಸಿಮಮ್ ಇಡೀ 1 ಲ್ಯಾಕ್ ಆಗಿರ್ಬೋದು ಸರ್, ಅಷ್ಟೇ ಮಿಸ್ಟೇಕ್. ಅಲ್ಲಿ ಪ್ಲಸ್ ಹೋಗಿದೆ ಮೈನಸ್ ಹೋಗಿದೆ. ಹಂಗೆ ನೋಡೋಕ್ಕಾದ್ರೆ 60-70,000 ಅಷ್ಟೇ ಸರ್ ಆಗಿತ್ತು. ಅವ್ರು ಏನಂದ್ರು, ಇಲ್ಲ ಇದನ್ನ ದರ್ಶನ್ ಸರ್ ಹೇಳ್ತೀನಿ, ನಾನು ಭಾಳ ಇದರಲ್ಲಿ ಏನೋ ಬೇರೆ ಕಾಣ್ತಾ ಇದೆ ನನಗೆ. ಅದು ಇಲ್ಲ ಸರ್, ಏನೂ ಇಲ್ಲ ಅಂತ. ನಾನು ಎಷ್ಟು ಇವತ್ತಲ್ಲ ಸರ್ 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಇನ್ನೂ ನಾನು ಕೈಲೇ ಕಳ್ಕೊಂಡಿದ್ದೀನಿ. ಎಷ್ಟೋ ಜನರ ಚೆಕ್ ನನ್ನ ಹತ್ರ ಇದ್ದಾವೆ. ನಾನು ಈ ಥರ ಮಾಡೋದಲ್ಲ ಸರ್, ನಂಬಿ ಅಂದೆ. ಅವರು ಇಲ್ಲ ಇದರಲ್ಲಿ ಏನೋ ಆಗಿದೆ ಅಂತ. ಅವ್ರು ಏನು ಅನ್ನಲಿಲ್ಲ, ನನಗೆ ಪಾಪ ಆಗಲಿಲ್ಲ. ಹೇಳ್ತೀನಿ ಆಯಿತು ಸರ್, ನನಗೆ 1 ವಾರ ಟೈಮ್ ಕೊಟ್ಟಿದ್ದೀನಿ, ನಾನು ರೆಕ್ಟಿಫೈ ಮಾಡಿಕೊಡ್ತೀನಿ ಅಂತ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅದಾದಮೇಲೆ 1 ಲಕ್ಷ 2 ಲಕ್ಷ ಅಷ್ಟೇ ಕರೆಕ್ಷನ್ ಕೊಡಬೇಕಾಗಿತ್ತು. ನಾನು ಅವರು ಒತ್ತಾಯಕ್ಕೆ ನಾನು ಒಂದು 4-5 ಲಕ್ಷ ಅದನ್ನು ನನ್ನ ಕೈಯಿಂದನೇ ಹೋದ್ರೆ ಚಿಂತೆ ಇಲ್ಲ ಅಂತ ನಾನು ಏನೋ ಒಂದು ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಟೆ. ಅದು ಕೊಟ್ಟ ಮೇಲೆ ಅವರು ದುಡ್ಡು ಕೊಡೋಂದ್ರೆ ಇಮಿಡಿಯೇಟ್ ನನ್ನ ದುಡ್ಡು ಇರಲಿಲ್ಲ. ಆ ದುಡ್ಡು ಎನ್ ಕುಮಾರ್ ಅವ್ರ ಹತ್ರ ಇತ್ತು. ಎನ್ ಕುಮಾರ್ ಅವರು ನಂಬರ್ ಆಫ್ ಥಿಯೇಟರ್ ಸೆಟಪ್ ಮಾಡ್ತಿದ್ರು. 45 ಲಕ್ಷ ಅವ್ರ ಹತ್ರ ಇದೆ. ಟಿಲ್ ಡೇಟ್ ಈ ಮುಂದೆ ನಾನು ಕೂತೀನಿ, ಇವತ್ತು 45 ಲಕ್ಷ ಅಲ್ಲೇ ಇದೆ 45 ಲಕ್ಷ ಎನ್ ಕುಮಾರ್ ಅವ್ರ ಹತ್ರನೇ ಇದೆ. ಇನ್ನೊಂದಿಷ್ಟು ಥಿಯೇಟ್ರು ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಅವೆಲ್ಲ ಬರೋದು ಕೆಲಸ. ನಾನು ಅರ್ಜುನ್ ಸರ್ ಕೊಡಬೇಕಾಗಿತ್ತು 50 ಲಕ್ಷ ಇನ್ನೂ ಮಾರ್ಕೆಟಲ್ಲಿ ಇದೆ ಸರ್, ನಾನು ಇನ್ನೂ ದುಡ್ಡು ಮುಟ್ಟಿಲ್ಲ ಅವರು. ಆದರೆ ಎನ್ ಕುಮಾರ್ ನನಗೆ ಚಕ್ರವರ್ತಿ ಪಿಕ್ಚರ್ ಮಾಡಬೇಕಾದಾಗ 20 ಲಕ್ಷ ಸಾಲ ಕೊಟ್ಟಿದ್ರು. ನಾನು ಇಲ್ಲ ಅಂದಮೇಲೆ ಅವರು ಅದನ್ನು ವಜಾ ಹಾಕೊಂಡಿರ್ತಾರೆ ಅಷ್ಟೇ. ಬಟ್ ಪ್ರೇಮಭಾರ ಪಿಕ್ಚರ್ ಹಾಯಿಸ್ಕೊಂಡಿದ್ರು.